ನಮಸ್ಕಾರ ಸೌಕರ್ ಮಂದಿ ಹೆಂಗದಿರಲ್ಲರು ಈ ವಿಡಿಯೋ ನಾನು ಜೆಎನ್ಎಂ ನರ್ಸಿಂಗ್ ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿಗಳ ಸಲುವಾಗಿ ಮಾಡಕಂತೀನಿ ನೋಡ್ರಿ ಜೆಎನ್ಎಂ ನರ್ಸಿಂಗ್ ಆದ್ಮೇಲೆ ನೀವು ಮುಂದೆ ಹೈಯರ್ ಎಜುಕೇಶನ್ ಮಾಡಬೇಕಂತ ತುಂಬಾ ಇಷ್ಟಪಟ್ಟಿದ್ರ ಮಾಡ್ಕೊರಿ ಬೆಟರ್ ಸಣ್ಣವರಿದ್ದೀರಿ ಬೇಗ ಬೇಗ ಹೈಯರ್ ಎಜುಕೇಶನ್ ಮಾಡ್ಕೊಂಡ್ರೆ ಫ್ಯೂಚರ್ ನಾಗ ಚಲೋ ಇರ್ತದೆ ಯಾಕಂತಂದ್ರೆ ಡಿಪ್ಲೊಮಾ ಕೋರ್ಸ್ಗಳು ಬಂದ್ ಆಗಕ್ಕಂತಾವ ಡಿಗ್ರಿ ಲೆವೆಲ್ ಅದು ಅಷ್ಟೇ ಉಳ್ಕೊಂಡ್ಬಿಡ್ತಾವ ಫ್ಯೂಚರ್ ನಾಗ ಹಿಂಗಾಗಿ ನೀವೇನಾದ್ರೂ ಜೆಎನ್ಎಂ ನರ್ಸಿಂಗ್ ಆದ್ಮೇಲೆ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಕೋರ್ಸ್ PPBSc ಕೋರ್ಸ್ ಮಾಡ್ಕೋಬೇಕಂತಂದ್ರೆ ನೀವು ಸೊ ಏನ್ ಮಾಡ್ಬೇಕ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೇನೆ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ನೀವು ನೋಡಾಕುತ್ತಿದ್ರ ಇಷ್ಟ ಅನ್ಸಿದ್ರ ಫಾಲೋ ಕೂಡ ಮಾಡ್ಕೊಂಡು ನಿಮ್ಮ ಆಶೀರ್ವಾದ ಮಾಡಿ ಹೋಗ್ರಿ. ನೋಡ್ರಿ 2020 ಆಗಿರ್ಬೋದು ಇಲ್ಲಿ ತನಕ ಸ್ಟೋರಿ ತನಕ ಹೇಳೋದಾದ್ರ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಮಾಡ್ಬೇಕಂದ್ರೆ ನೀವು ಜೆಎನ್ಎಂ ನರ್ಸಿಂಗ್ ಕೋರ್ಸ್ ಕಂಪ್ಲೀಟ್ ಆಗಿರ್ಬೇಕು. ನೀವು ಪಾಸ್ ಆಗಿದ್ರಿ ಪರ್ಸೆಂಟೇಜ್ ಬೇಸಿಸ್ ಮೇಲೆ ನೀವು ಏನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ ಗಳನ್ನ ಹಾಕಿ ಸೀಟ್ ಗಳನ್ನ ತಗೊಂಡ್ಬಿಡಬಹುದು. ಓಕೆ, ಈಗ ನಾ ಕೀ ಮುಖಾಂತರ ಬರ್ತೇನೆ. ಪ್ರತಿ ವರ್ಷನೂ ಕೂಡ ಜೆಎನ್ಎಂ ನರ್ಸಿಂಗ್ ಕಂಪ್ಲೀಟ್ ಆದ್ಮೇಲೆ ಜೆಎನ್ಎಂ ನರ್ಸಿಂಗ್ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಒರಿಜಿನಲ್ ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಒಳಗಡೆ ಇದ್ರೆ ನೀವು KE ಮುಖಾಂತರ ಆಗಸ್ಟ್ ನಂತರ ಪ್ರತಿ ವರ್ಷ ಆಗಸ್ಟ್ ನಂತರ ಈ PPBSc ನರ್ಸಿಂಗ್ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಪ್ಲಿಕೇಶನ್ ಗಳನ್ನ ಕರೀತಾರೆ. ಪ್ಯೂರ್ಲಿ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಯಾವುದೇ ತರಂತ ಎಂಟ್ರೆನ್ಸ್ ಎಕ್ಸಾಮ್ ಇರೋಂಗಿಲ್ಲ, ನೀಟ್ ಎಕ್ಸಾಮ್ ಇರೋಂಗಿಲ್ಲ, CET ಎಕ್ಸಾಮ್ ಇರೋಂಗಿಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಏನಿರುವುದಿಲ್ಲ. ಜಸ್ಟ್ ಜೆಎನ್ಎಂ ನರ್ಸಿಂಗ್ ಪರ್ಸೆಂಟೇಜ್ ಗಳ ಆಧಾರದ ಮೇಲೆ ಮತ್ತು ಕಾಸ್ಟ್ ಗಳ ಆಧಾರದ ಮೇಲೆ ಸೀಟ್ ಹಂಚಿಕೆಗಳನ್ನ ಮಾಡ್ತಾರ. ಅದು ಪ್ರತಿ ವರ್ಷ ಕೂಡ ಆಗಸ್ಟ್ ನಂತರ ಅಪ್ಲಿಕೇಶನ್ ಗಳನ್ನ ಕರೀತಾರ. ನನ್ನ ಚಾನಲ್ ಅಲ್ಲಿ ಕೂಡ ನಾನು ಅಪ್ಡೇಟ್ ಅನ್ನ ಮಾಡ್ತೀನಿ. ಚಾನಲ್ ಅನ್ನ ಫಾಲೋ ಮಾಡ್ಕೊರಿ.